ಬಹಳ ವರ್ಷಗಳ ಹಿಂದೆ ನ್ಯಾಚುರಲ್ಸ್ ಐಸ್ ಕ್ರೀಂ ಭಾರತದೆಲ್ಲೆಡೆ ಪ್ರಸಿದ್ಧವಾಗುವ ಮುಂಚೆ ಅದರ ಕಥೆ ಕರ್ನಾಟಕದ ಮಂಗಳೂರು ಹತ್ತಿರದ ಒಂದು ಸಣ್ಣ ಗ್ರಾಮದಲ್ಲಿ ಆರಂಭವಾಗಿತ್ತು. ಆ ಗ್ರಾಮದಲ್ಲಿ ರಘುನಂದನ್ ಶ್ರೀನಿವಾಸ್ ಕಾಮತ್ ಎಂಬ ಬಾಲಕ ಹುಟ್ಟಿದ್ದನು. ಅವನ ತಂದೆ ಹಣ್ಣು ವ್ಯಾಪಾರಿಯಾಗಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಕಾಮತ್ ತಮ್ಮ ತಂದೆಗೆ ಹಣ್ಣು ಮಾರಾಟ ಮಾಡಲು ಸಹಾಯ ಮಾಡುತ್ತಿದ್ದನು. ಪ್ರತಿದಿನ ಅವನು ಒಂದು ಮಹತ್ವದ ಪಾಠ ಕಲಿಯುತ್ತಿದ್ದನು. ಯಾವ ಮಾವು ಅತ್ಯಂತ ಸಿಹಿ, ಯಾವ ಚಿಕ್ಕು ಪಕ್ಕಾ ಹಣ್ಣಾಗಿದೆ ಮತ್ತು ನೈಸರ್ಗಿಕ ಹಣ್ಣಿನ ರುಚಿ ಜನರಿಗೆ ಎಷ್ಟು ಸಂತೋಷ ನೀಡುತ್ತದೆ ಎಂಬುದು. ಅದೇ ಬಾಲ್ಯದ ಅನುಭವ ಮುಂದಿನ ದಿನಗಳಲ್ಲಿ ಭಾರತದ ಐಸ್ ಕ್ರೀಂ ಲೋಕವನ್ನೇ ಬದಲಾಯಿಸಿತು. ಕೇವಲ 14 ವರ್ಷ ವಯಸ್ಸಿನಲ್ಲಿ ಕಾಮತ್ ತಮ್ಮ ಊರನ್ನು ಬಿಟ್ಟು ದೊಡ್ಡ ನಗರವಾದ ಮುಂಬೈಗೆ ಹೋಗಿದರು. ಅಲ್ಲಿ ಜೀವನ ಸುಲಭವಾಗಿರಲಿಲ್ಲ. ಅವರು ತಮ್ಮ ಅಣ್ಣನ ಸಣ್ಣ ಉಪಹಾರ ಗೃಹವಾದ ಗೋಕುಲ್ ರಿಫ್ರೆಶ್ಮೆಂಟ್ಸ್ನಲ್ಲಿ ಕೆಲಸ ಪ್ರಾರಂಭಿಸಿದರು. ಅಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರು ಗ್ರಾಹಕರನ್ನು ಗಮನದಿಂದ ನೋಡುತ್ತಿದ್ದರು. ಜನರು ಡೆಸರ್ಟ್ ಮತ್ತು ಐಸ್ ಕ್ರೀಂ ಅನ್ನು ತುಂಬಾ ಇಷ್ಟಪಡುತ್ತಿದ್ದರು. ಆದರೆ ಒಂದು ವಿಷಯ ಕಾಮತ್ ಅವರಿಗೆ ಗಮನಕ್ಕೆ ಬಂತು. ಬಹುತೇಕ ಐಸ್ ಕ್ರೀಂಗಳು ಕೃತಕ ಫ್ಲೇವರ್ಗಳಿಂದ ತಯಾರಾಗುತ್ತಿದ್ದರು. ಅವರ ಮನಸ್ಸಿನಲ್ಲಿ ಒಂದು ಸರಳವಾದ ಪ್ರಶ್ನೆ ಮೂಡಿತು. ಹಣ್ಣು ಫ್ಲೇವರ್ ಇದ್ದರೆ ನಿಜವಾದ ಹಣ್ಣಿನಿಂದ ಐಸ್ ಕ್ರೀಂ ಯಾಕೆ ಮಾಡಬಾರದು? ಆ ಒಂದು ಆಲೋಚನೆ ಅವರ ಜೀವನವನ್ನೇ ಬದಲಾಯಿಸಿತು. ಕೊನೆಗೆ 1984ರಲ್ಲಿ ಅವರು ತಮ್ಮ ಕನಸನ್ನು ನಿಜವಾಗಿಸಲು ತೀರ್ಮಾನಿಸಿದರು. ಸುಮಾರು 3.5 ಲಕ್ಷ ಸಾಲ ಪಡೆದು ಅವರು ಜೂಹುವಿನಲ್ಲಿ ಕೇವಲ 200 ಚದರ ಅಡಿ ಜಾಗದಲ್ಲಿ ಒಂದು ಸಣ್ಣ ಅಂಗಡಿ ಆರಂಭಿಸಿದರು. ಅದು ನ್ಯಾಚುರಲ್ಸ್ ಐಸ್ ಕ್ರೀಂ ಅಂಗಡಿ. ಅವರ ಐಸ್ ಕ್ರೀಂ ರೆಸಿಪಿ ತುಂಬಾ ಸರಳವಾಗಿತ್ತು. ತಾಜಾ ಹಣ್ಣು, ಹಾಲು ಮತ್ತು ಸಕ್ಕರೆ. ಯಾವುದೇ ಕೃತಕ ಬಣ್ಣಗಳಿಲ್ಲ, ಕೃತಕ ರುಚಿಗಳಿಲ್ಲ. ಆರಂಭದಲ್ಲಿ ಅವರು ಗ್ರಾಹಕರನ್ನು ಸೆಳೆಯಲು ಪಾವ್ಭಾಜಿ ಕೂಡ ಮಾರುತ್ತಿದ್ದರು. ಆದರೆ ಕೆಲವು ದಿನಗಳ ನಂತರ ಒಂದು ಅದ್ಭುತ ನಡೆಯಿತು. ಜನರು ಕೇವಲ ಐಸ್ ಕ್ರೀಂ ತಿನ್ನಲು ಮಾತ್ರ ಅಂಗಡಿಗೆ ಬರಲು ಆರಂಭಿಸಿದರು. ನ್ಯಾಚುರಲ್ಸ್ ಐಸ್ ಕ್ರೀಂನಲ್ಲಿ ಜನರು ಮೊದಲು ಎಂದಿಗೂ ರುಚಿಸದ ಹಣ್ಣು ಫ್ಲೇವರ್ಗಳಿದ್ದವು. ಸೀತಾಫಲ್, ತೆಂಗಿನಕಾಯಿ, ಹಲಸು, ಚಿಕ್ಕು ಮತ್ತು ಕಾಳಾ ಜಾಮೂನ್. ಈ ನೈಸರ್ಗಿಕ ರುಚಿ ಜನರಿಗೆ ತುಂಬಾ ಇಷ್ಟವಾಯಿತು. ಸುದ್ದಿಯು ಬೇಗನೆ ಎಲ್ಲೆಡೆ ಹರಡಿತು. ಜೂಹುವಿನ ಒಂದು ಸಣ್ಣ ಅಂಗಡಿಯಿಂದ ಆರಂಭವಾದ ಈ ಬ್ರ್ಯಾಂಡ್ ಇಂದು ಭಾರತದೆಲ್ಲೆಡೆ ಹರಡಿದೆ. ಇಂದು ನ್ಯಾಚುರಲ್ಸ್ ಐಸ್ ಕ್ರೀಂಗೆ ಭಾರತದಲ್ಲಿ 160ಕ್ಕೂ ಹೆಚ್ಚು ಅಂಗಡಿಗಳಿವೆ ಮತ್ತು ಲಕ್ಷಾಂತರ ಜನರು ಅದರ ನೈಸರ್ಗಿಕ ಹಣ್ಣಿನ ಐಸ್ ಕ್ರೀಂ ಅನ್ನು ಆಸ್ವಾದಿಸುತ್ತಿದ್ದಾರೆ. ಆದರೆ ಬ್ರ್ಯಾಂಡ್ ದೊಡ್ಡದಾದರೂ ಅದರ ಮೂಲತತ್ವವನ್ನು ಎಂದಿಗೂ ಬದಲಾಯಿಸಲಿಲ್ಲ. ಟೇಸ್ಟ್ ದ ಒರಿಜಿನಲ್. ನೈಸರ್ಗಿಕ ರುಚಿಯನ್ನು ಅನುಭವಿಸಿ. 2024ರಲ್ಲಿ ಸಂಸ್ಥಾಪಕ ರಘುನಂದನ್ ಶ್ರೀನಿವಾಸ್ ಕಾಮತ್ ಅವರು ವಿಧಿವಶರಾದರು. ಆದರೆ ಅವರು ನಿರ್ಮಿಸಿದ ಪರಂಪರೆ ಇಂದಿಗೂ ಪ್ರತಿಯೊಂದು ನ್ಯಾಚುರಲ್ಸ್ ಐಸ್ ಕ್ರೀಂ ಸ್ಕೂಪ್ನಲ್ಲಿ ಜೀವಂತವಿದೆ. ಹಣ್ಣು ವ್ಯಾಪಾರಿಯ ಮಗನಿಂದ ಆರಂಭವಾಗಿ ಭಾರತದ ಅತ್ಯಂತ ಪ್ರಿಯ ಐಸ್ ಕ್ರೀಂ ಬ್ರ್ಯಾಂಡ್ಗಳಲ್ಲಿ ಒಂದನ್ನು ನಿರ್ಮಿಸಿದ ಅವರ ಕಥೆ ನಮಗೆ ಒಂದು ಪಾಠ ಹೇಳುತ್ತದೆ. ಸರಳವಾದ ಆಲೋಚನೆ ಮತ್ತು ಪರಿಶ್ರಮ ಇದ್ದರೆ ಅದ್ಭುತಗಳನ್ನು ಸಾಧಿಸಬಹುದು.